ನಿಮ್ಮ ಜವಾಬ್ದಾರಿಗೇನು ಮತ್ತೆ ರಿಮೈಂಡ್ ಮಾಡುದು ಅಷ್ಟೇ ಮಾಡಿ ಈಗ ಪ್ರಮುಖವಾದ ಒಂದು ವಿಚಾರ ಓಕೆ ಒಂದು ನಿಮಿಷ ಅಧ್ಯಕ್ಷರೇ, ನನ್ನ ಒಂದು ಆತಂಕ ಏನು ಅಂದರೆ ಈಗಾಗಲೇ 150 ದಿವಸ ಇದು ಬರ ಬಂದ ತಕ್ಷಣ, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕಲಿ 150 ದಿವಸ ಮಾನವ ದಿನಗಳಾಗ್ತವೆ ಅಂತ ಉದ್ಯೋಗ ಖಾತ್ರಿನಲ್ಲಿ ಇರ್ತಕ್ಕಂಥ ಭಾವನೆಯಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಗಳಿಂದ ಹಿಡಿದು ಎಲ್ಲ ಕಡೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರೆ. ನಾವೇ ಶಾಸಕರುಗಳು ಕೂತ್ಕೊಂಡು ತಯಾರು ಮಾಡಿಸಿದ್ದೀವಿ. ಈಗ 150 ದಿವಸ ಬರೋದಿಲ್ಲ, ಬರೀ 100 ದಿವಸ ಅಂತಂದರೆ ಇಡೀ ಏನು ನಾವು ಬಡತನ ನಿರ್ವಹಣೆಗೋಸ್ಕರ ಬಡವರಿಗೆ ಕೂಲಿ ಕೊಡಬೇಕು ಅಂತಕ್ಕಂಥ ಭಾವನೆ ಇತ್ತು, ಅದು ಮೊಟ್ಟಗಾಗ್ತಾ ಇದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತು, ಅವ್ರೇನೀಗ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ, ಅದ್ರ ಬಗ್ಗೆ ಒಂದು ನಿಯೋಗ ಹೋಗ್ತಿರೋ ಸಚಿವರು ಏನು ಮಾಡ್ತಾರೋ ರಾಜ್ಯ ಸರ್ಕಾರದಿಂದ ನಿಯೋಗ ಹೋಗಿ ಇದು ಕಾನೂನು, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ 50 ಮಾನವ ದಿನಗಳನ್ನು ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಹೇಳಿದ್ದಾರೆ. ಇದೇನು ಇದರ ಬರೀ ಮಾತಲ್ಲ ಇದು. ಆದ್ದರಿಂದ ಇದನ್ನು ಮಾಡ್ತಿರೋ ಇಲ್ವೋ ಅಂತ ಕೇಳ್ತಕ್ಕಂಥ ಜವಾಬ್ದಾರಿ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿ. ಅದನ್ನು ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಮಾಡಬೇಕು ಅಂತಂದಂಗೆ ಆ ಕಡೆ ಎದ್ದು ಬಿಡ್ತಾರೆ, ಪಾರ್ಲಿಮೆಂಟ್ನವ್ರು ಏನು ಮಾಡ್ತಾರೆ ಅಂತ. ಅದರಿಂದ ನಾನು ಮಾತಾಡಕ್ಕೆ ಹೋಗಲ್ಲ. ಒತ್ತಾಯ ನಾನು ರಾಜ್ಯ ಸರ್ಕಾರನೇ ಒತ್ತಾಯ ಮಾಡ್ತಾ ಇದ್ದೀನಿ, ದಯಮಾಡಿ ಹೋಗಿ ನಿಯೋಗನ ಅಲ್ಲಿ ಕೇಳಿ, ನಿಯೋಗ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ವಿಶೇಷ ನಿಯೋಗ ಹೋಗಿ ಮಂತ್ರಿಗಳ ಇದರಲ್ಲಿ ಅದನ್ನ ಯಾನೇ ಆದ್ರೂ ಮಾಡಿ ತರಲೇಬೇಕು. ಅದು ಈಗಾಗಲೇ ಕಾರ್ಯಚಟುವಟಿಕೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಇದು ಇಲ್ಲ ಆತಂಕ ಆಗುತ್ತೆ, ಅದನ್ನ ಮನಗಾಣಬೇಕು ಸರ್ಕಾರ. ಮಂತ್ರಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಜವಾಬ್ದಾರಿಗೇನು ಮತ್ತೆ ರಿಮೈಂಡ್ ಮಾಡುದು ಅಷ್ಟೇ ಮಾಡಿ ಈಗ ಪ್ರಮುಖವಾದ ಒಂದು ವಿಚಾರ ಓಕೆ ಒಂದು ನಿಮಿಷ ಅಧ್ಯಕ್ಷರೇ, ನನ್ನ ಒಂದು ಆತಂಕ ಏನು ಅಂದರೆ ಈಗಾಗಲೇ 150 ದಿವಸ ಇದು ಬರ ಬಂದ ತಕ್ಷಣ, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕಲಿ 150 ದಿವಸ ಮಾನವ ದಿನಗಳಾಗ್ತವೆ ಅಂತ ಉದ್ಯೋಗ ಖಾತ್ರಿನಲ್ಲಿ ಇರ್ತಕ್ಕಂಥ ಭಾವನೆಯಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಗಳಿಂದ ಹಿಡಿದು ಎಲ್ಲ ಕಡೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರೆ. ನಾವೇ ಶಾಸಕರುಗಳು ಕೂತ್ಕೊಂಡು ತಯಾರು ಮಾಡಿಸಿದ್ದೀವಿ. ಈಗ 150 ದಿವಸ ಬರೋದಿಲ್ಲ, ಬರೀ 100 ದಿವಸ ಅಂತಂದರೆ ಇಡೀ ಏನು ನಾವು ಬಡತನ ನಿರ್ವಹಣೆಗೋಸ್ಕರ ಬಡವರಿಗೆ ಕೂಲಿ ಕೊಡಬೇಕು ಅಂತಕ್ಕಂಥ ಭಾವನೆ ಇತ್ತು, ಅದು ಮೊಟ್ಟಗಾಗ್ತಾ ಇದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತು, ಅವ್ರೇನೀಗ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ, ಅದ್ರ ಬಗ್ಗೆ ಒಂದು ನಿಯೋಗ ಹೋಗ್ತಿರೋ ಸಚಿವರು ಏನು ಮಾಡ್ತಾರೋ ರಾಜ್ಯ ಸರ್ಕಾರದಿಂದ ನಿಯೋಗ ಹೋಗಿ ಇದು ಕಾನೂನು, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ 50 ಮಾನವ ದಿನಗಳನ್ನು ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಹೇಳಿದ್ದಾರೆ. ಇದೇನು ಇದರ ಬರೀ ಮಾತಲ್ಲ ಇದು. ಆದ್ದರಿಂದ ಇದನ್ನು ಮಾಡ್ತಿರೋ ಇಲ್ವೋ ಅಂತ ಕೇಳ್ತಕ್ಕಂಥ ಜವಾಬ್ದಾರಿ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿ. ಅದನ್ನು ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಮಾಡಬೇಕು ಅಂತಂದಂಗೆ ಆ ಕಡೆ ಎದ್ದು ಬಿಡ್ತಾರೆ, ಪಾರ್ಲಿಮೆಂಟ್ನವ್ರು ಏನು ಮಾಡ್ತಾರೆ ಅಂತ. ಅದರಿಂದ ನಾನು ಮಾತಾಡಕ್ಕೆ ಹೋಗಲ್ಲ. ಒತ್ತಾಯ ನಾನು ರಾಜ್ಯ ಸರ್ಕಾರನೇ ಒತ್ತಾಯ ಮಾಡ್ತಾ ಇದ್ದೀನಿ, ದಯಮಾಡಿ ಹೋಗಿ ನಿಯೋಗನ ಅಲ್ಲಿ ಕೇಳಿ, ನಿಯೋಗ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ವಿಶೇಷ ನಿಯೋಗ ಹೋಗಿ ಮಂತ್ರಿಗಳ ಇದರಲ್ಲಿ ಅದನ್ನ ಯಾನೇ ಆದ್ರೂ ಮಾಡಿ ತರಲೇಬೇಕು. ಅದು ಈಗಾಗಲೇ ಕಾರ್ಯಚಟುವಟಿಕೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಇದು ಇಲ್ಲ ಆತಂಕ ಆಗುತ್ತೆ, ಅದನ್ನ ಮನಗಾಣಬೇಕು ಸರ್ಕಾರ. ಮಂತ್ರಿಗಳಿಗೆ ಉತ್ತರ ಕೊಟ್ಟಿದ್ದಾರೆ.